ಎಲ್ರಿಗೂ ನಮಸ್ಕಾರ. ಮಾರ್ಚ್ 6ನೇ ತಾರೀಕು ರಾಯರ ವರ್ಧಂತಿ ಅಂತಂದರೆ ರಾಯರ ಹುಟ್ಟಿದ ಹಬ್ಬ ಅಂತ ಹೇಳಿ ನಾವು ಸಿಂಪಲ್ಲಾಗಿ ಹೇಳ್ಬೋದು. ನೋಡಿ, ನಾವು ಬೇರೆಲ್ಲ ಸಮಯಗಳಲ್ಲಿ ಏನು ರಾಯರ ಸೇವೆಗಳನ್ನು ವ್ರತಗಳನ್ನು ಮಾಡ್ತೀವಿ, ಅದಕ್ಕಿಂತ ದುಪ್ಪಟ್ಟಾದಂತಹ ಫಲ ರಾಯರಿಗೆ ಸಂಬಂಧಿಸಿದಂತಹ ವಿಶೇಷ ದಿನಗಳಲ್ಲಿ ಮಾಡೋದ್ರಿಂದ ನಮಗೆ ಲಭ್ಯ ಆಗುತ್ತೆ. ಅದು ಈ ರಾಯರ ವರ್ಧಂತಿ ಇರ್ಬೋದು ಅಥವಾ ರಾಯರಿಗೆ ಮಾಡುವಂತಹ ಆರಾಧನೆ ಮಾಡ್ತಾರಲ್ವ, ಆ ಸಮಯದಲ್ಲಿನೂ ಅಷ್ಟೇ. ಈ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಾವು ರಾಯರ ಸೇವೆಯನ್ನು ಮಾಡಿದಾಗ ಅದು 1ಕ್ಕಿಂತ 10ರಷ್ಟು ಫಲ ಕೊಡುತ್ತೆ. ನಾನು ರಾಯರ ವರ್ಧಂತಿವರೆಗೂ ಸಹ ಏನೇನೆಲ್ಲ ರಾಯರಿಗೆ ವಿಶೇಷವಾಗಿ ಸೇವೆಗಳನ್ನು ಮಾಡ್ತಾ ಹೋಗ್ಬೋದು ಅನ್ನೋಂಥದ್ದನ್ನು ಹಾಕ್ತೀನಿ. ಇವತ್ತು ನಾನು ತಿಳಿಸ್ಕೊಡುವಂತಹದ್ದು ರಾಯರ ವರ್ಧಂತಿಗೆ ಕೊನೆಯಾಗುವ ಹಾಗೆ. ಅಂದರೆ ರಾಯರ ವರ್ಧಂತಿ ಅಂತ ಹೇಳಿ ನಮಗೆ 6ನೇ ತಾರೀಕು ಬರುತ್ತೆ. ಮಾರ್ಚ್ 6ನೇ ತಾರೀಕು ರಾಯರ ವರ್ಧಂತಿ ಇರುವಂಥದ್ದು. ಅಲ್ಲಿಗೆ 21 ದಿನ ಆಗೋ ಹಾಗೆ ಮಾಡುವಂತಹ ರಾಯರ ಒಂದು ವಿಶಿಷ್ಟವಾದಂತಹ ಸೇವೆ ಮಾಡಿ, ನಿಮ್ಮ ಸಂಕಲ್ಪಗಳು ಏನೇ ಇದ್ದರೂ ಖಂಡಿತ ಸರಿಯಾದಂತಹ ರೀತಿಯಲ್ಲಿ ನೀವು ಈ ಸೇವೆಯನ್ನು ಮಾಡಿದ್ರಿ ಅಂತಂದರೆ ರಾಯರು ಖಂಡಿತ ಈಡೇರಿಸ್ತಾರೆ. ಇದು ರಾಯರ 21 ದಿನದ ವ್ರತ ಅಲ್ಲ. ಅಂದರೆ ನಾವು ನಾರ್ಮಲ್ಲಾಗಿ ಏನು ರಾಯರಿಗೆ ಸಂಬಂಧಿಸಿದಂತೆ 21 ದಿನದ ವ್ರತ ಮಾಡ್ತೀವಲ್ವ, ಆ ವ್ರತ ಅಲ್ಲ ಇದು. ರಾಯರ ವರ್ಧಂತಿಯ ಹಿಂದೆ 21 ದಿನ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಸೇವೆ ಅಂತ ಹೇಳಿ ಹೇಳ್ಬೋದು. ನೀವು 14ನೇ ತಾರೀಕು ಅಂದರೆ ಫೆಬ್ರವರಿ 14ರಿಂದ ನೀವು ಶುರು ಮಾಡಿಕೊಂಡ್ರೆ ನೀವು ಸರಿಯಾಗಿ 6ನೇ ತಾರೀಕಿಗೆ 21 ದಿನ ಆಗುತ್ತೆ. ಈ ಸೇವೆಯನ್ನು ನಾವು ಗುರುವಾರನೇ ಮಾಡಲಿಕ್ಕೆ ಆಗೋದಿಲ್ಲ. ಇದು ಬೇರೆ ದಿನ ಬರುತ್ತೆ, ನೋಡ್ಕೊಳ್ಳಿ 14ನೇ ತಾರೀಕು ಯಾವ ವಾರ ಬರುತ್ತೆ ಅಂತಂದು. ನೀವು 14ನೇ ತಾರೀಕಿಂದ ಪ್ರಾರಂಭ ಮಾಡಿಕೊಂಡ್ರೆ ರಾಯರ ವರ್ಧಂತಿಗೆ ಈ 21 ದಿನದ ಸೇವೆ ಕೊನೆ ಆಗುತ್ತೆ. ವಿಶೇಷವಾಗಿ ಸಂತಾನ ಅಪೇಕ್ಷೆ ಇರುವಂತಹವರು, ಅಂದರೆ ಮಕ್ಕಳಿಲ್ಲ ಅಂತ ಹೇಳಿ ಯಾರೆಲ್ಲ ಕೊರಗ್ತಾ ಇದ್ದೀರಾ ಅಂಥವರು ದಯಮಾಡಿ ಈ ಅವಕಾಶವನ್ನು ಬಿಡಲಿಕ್ಕೆ ಹೋಗಬೇಡಿ. ದಯಮಾಡಿ ಕಷ್ಟ ಆದರೂ ಪರವಾಗಿಲ್ಲ, ಈ 21 ದಿನದ ಸೇವೆಯನ್ನು ಮಾಡಿ. ರಾಯರು ಖಂಡಿತವಾಗಿ ಕೈ ಹಿಡಿತಾರೆ. ಮತ್ತು ವಿವಾಹದಲ್ಲಿ ವಿಳಂಬ ಆಗ್ತಾ ಇದೆ ಅನ್ನೋಂಥವರು, ದಾಂಪತ್ಯದಲ್ಲಿ ಕಲಹ ಇರೋವಂಥವರು ತಪ್ಪದೇ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇವ್ರು ಮಾತ್ರನೇ ಮಾಡಬೇಕಾ, ಬೇರೆಯವ್ರು ಮಾಡಬಾರ್ದ ಅಂದರೆ ವಿಶೇಷವಾಗಿ ಈ ಕಷ್ಟಗಳಿರುವಂಥವ್ರು ಮಾಡಲೇಬೇಕು, ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಏನೆಲ್ಲ ಕಷ್ಟಗಳಿದೆ ನಮಗೆ ಅನ್ನೋವಂಥವ್ರು ಅಥವಾ ಏನೆಲ್ಲ ಬೇರೆ ಅಪೇಕ್ಷೆಗಳು ನಮಗೆ ಈಡೇರಬೇಕು ಅದು ಇದು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಸಹ ಇದನ್ನು ಮಾಡ್ಬೋದು. ರಾಯರ ವರ್ಧಂತಿಗೆ ಸರಿಯಾಗಿ 21 ದಿನ ಆಗುವ ಹಾಗೆ ನೋಡಿಕೊಂಡು ಅವತ್ತಿನ ದಿನದಿಂದ ಅಂದರೆ 14ನೇ ತಾರೀಕಿಂದ ಈ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕು. ಈ ವ್ರತವನ್ನು ಗುರುವಾರವೇ ಪ್ರಾರಂಭ ಮಾಡಬೇಕು ಅಂತ ಏನಿಲ್ಲ. ಯಾಕೆ ಅಂತಂದರೆ ರಾಯರಿಗೆ ಸಂಬಂಧಿಸಿದಂತಹ ಯಾವುದೇ ವ್ರತವನ್ನು ನಾವು ಗುರುವಾರದಿಂದನೇ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ಯಾಕೆ ಹಾಗೆ ಆಗೋದಿಲ್ಲ ಅಂದರೆ ನಮಗೆ ಮೇಯ್ನು ವರ್ಧಂತಿ ದಿನಕ್ಕೆ 21 ದಿನ ಆಗಬೇಕು. ಹಾಗಾಗಿ ಗುರುವಾರವೇ ನಾವು ಶುರು ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಲೆಕ್ಕಕ್ಕೆ ಬರುವಂಥದ್ದಲ್ಲ. ಹೆಂಗಸರು ಸಹ ಮಾಡ್ಬೋದು, ಗಂಡಸರು ಸಹ ಮಾಡ್ಬೋದು. ಇದು ಒಂದು ವಿಶೇಷವಾದಂತಹ ಸೇವೆ ಆಗಿರೋದ್ರಿಂದ ಪ್ರತಿನಿತ್ಯವೂ ಸಹ ನೀವು ಮನೆಯನ್ನು ತಪ್ಪದೆ ಒರೆಸ್ಕೋಬೇಕಾಗತ್ತೆ. ಇನ್ನು ಪೂಜೆ ಮಾಡೋದು ಯಾವ ರೀತಿ ಅಂತಂದರೆ, ಮೊದಲನೇ ದಿನ ನೀವೇನು ಮಾಡಬೇಕು, ಮನೆಯೆಲ್ಲ ಸ್ವಚ್ಛ ಮಾಡ್ಕೊತೀರಾ. ದೇವ್ರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಬೇರೆಲ್ಲ ದೇವರ ಫೋಟೋಗಳಿಗೆ ಏನೆಲ್ಲ ಹೂ ಇಟ್ಟು ಹೇಗೆ ಅಲಂಕಾರ ಮಾಡ್ಕೋತೀರೋ ಆ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ರಾಯರಿಗೆ ಒಂದು ಪೂಜೆಗೆ ಅಂತ ಹೇಳಿ ಒಂದು ಮಣೆಯನ್ನು ಸಿದ್ಧ ಮಾಡ್ಕೋಬೇಕು. ಒಂದು ಮಣೆಯನ್ನು ಇಟ್ಬಿಟ್ಟು ಅದರ ಮೇಲೆ ಮೊದಲನೇ ದಿನ ಹೇಳ್ತಾ ಇರೋದು ನಾನು, ಫಸ್ಟನೇ ದಿನ ಒಂದು ಮಣೆ ಇಟ್ಟು ಅದರ ಮೇಲೆ ಮಂತ್ರಾಲಯದ ಅಥವಾ ಇಲ್ಲ ನಮ್ಮ ಮನೆಯಲ್ಲಿ ಮಂತ್ರಾಲಯದ ಅಕ್ಷತೆ ಅಂತಂದರೆ ರಾಯರ ಮಠದ ಯಾವುದಾದ್ರೂ ಪರವಾಗಿಲ್ಲ, ಒಂದು 4 ಕಾಳು ಅಕ್ಷತೆಯನ್ನು ಒಂದು ಮಡಿ ಬಟ್ಟೆಯನ್ನು ಹಾಕಿಬಿಟ್ಟು ಅದರ ಮೇಲೆ ಹಾಕಬೇಕು. ಮಣೆ ಇಟ್ಕೋಬೇಕು. ಫಸ್ಟು ಆ ಜಾಗನ ಶುದ್ಧವಾಗಿ ಒರೆಸ್ಕೊಳ್ಳಿ. ಒರೆಸಾದ್ಮೇಲೆ ಒಂದು ಮಣೆಯನ್ನು ಹಾಕ್ಕೊಳ್ಳಿ. ಆ ಮಣೆಯ ಮೇಲೆ ಒಂದು ಮಡಿ ಬಟ್ಟೆಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಮಂತ್ರಾಲಯದ 4 ಕಾಳು ಅಕ್ಷತೆ ಇಲ್ಲ ಅಂತಂದರೆ ರಾಯರ ಯಾವುದೇ ಮಠದ ಒಂದು 4 ಕಾಳು ಅಕ್ಷತೆಯನ್ನು ಹಾಕಿಬಿಟ್ಟು ರಾಯರ ಫೋಟೋವನ್ನು ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಆ ಮಣೆ ಮೇಲೆ. ಇದಾದಮೇಲೆ ನೀವೇನು ಮಾಡಬೇಕು, ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಳ್ದಲ್ಲೇ ಮಾಡೋಂತಹ ಯಾವುದೇ ಪೂಜೆ ಅದು ಸಿದ್ಧಿಸೋದಿಲ್ಲ. ಬಲಗೈಯಲ್ಲಿ ಅಕ್ಷತೆ, ಸಂಕಲ್ಪಕ್ಕೆ ಹಳದಿ ಅಕ್ಷತೆಯನ್ನು ಬಳಸ್ಕೊಳ್ಳಿ. ಅಕ್ಷತೆ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಕೇಳ್ತಿದ್ರಿ,
ಅಕ್ಕಿಯನ್ನು ತಗೊಳ್ಳಿ, ಯಾವುದೇ ಅಕ್ಕಿ, ನೀಟಾಗಿರುವಂತಹ ಅಕ್ಕಿಯನ್ನು ತಗೊಂಡು ಅದಕ್ಕೆ ಅರಿಶಿಣ ಹಾಕಿಬಿಟ್ಟು ಸ್ವಲ್ಪ ತುಪ್ಪ, ಒಂದೇ ಒಂಚೂರು, ಒಂದು ಡ್ರಾಪಷ್ಟು ತುಪ್ಪ ಹಾಕಿಬಿಟ್ಟು ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬೆರೆಸ್ಕೊಳ್ಳೋದನ್ನು ಅಕ್ಷತೆ, ಹಳದಿ ಅಕ್ಷತೆ ಅಂತ ಹೇಳಿ ಕರಿತೀವಿ. ಕೈಯಲ್ಲಿ, ಬಲಗೈಯಲ್ಲಿ ಅಕ್ಷತೆ, ಹೂವನ್ನು ಹಿಡಿದುಕೊಂಡು ನಿಮ್ಮ ಯಜಮಾನರ ಹೆಸರು, ಅಂದರೆ ನೀವು ಹೆಣ್ಮಕ್ಳು ಮಾಡ್ತಾಯಿದ್ರೆ ನಿಮ್ಮ ಯಜಮಾನರ ಹೆಸರು ಮತ್ತು ನಿಮ್ಮ ಹೆಸರನ್ನು ಹೇಳಿ ಯಾವ ಕಷ್ಟ ಕಳೆಯೋದಕ್ಕೋಸ್ಕರ ಈ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ರಾಯರ ಹತ್ರ ಹೇಳ್ಕೊಳ್ಳಿ. ಪರಿಪರಿಯಾಗಿ ಕೇಳ್ಕೋಬೇಕು. ರಾಯರ ಮನಸ್ಸಿಗೆ ತಟ್ಟಬೇಕು. ನೀವು ನಿಮ್ಮ ಕಷ್ಟ ಯಾವ ರೀತಿ ಹೇಳ್ಕೋತೀರಾ ಅನ್ನುವಂಥದ್ದು, ಆ ರೀತಿ ಅವರಲ್ಲಿ ಭಿನ್ನವಿಸ್ಕೊಡಿ. ಆವಾಗಲೇ ಅವರಿಗೆ ನಿಮ್ಮ ಮೇಲೆ ಅನುಕಂಪ, ಪ್ರೀತಿ ಬರುವಂತಹದ್ದು. ಹೇಳ್ಕೋಬೇಕು ರಾಯರ ಹತ್ರ, ನಮ್ಮ ಕಷ್ಟ ಏನಿದೆ ಎಲ್ಲವನ್ನು ಹೇಳ್ಕೊಂಡು ನಮ್ಮ ಇಚ್ಛೆ ಏನಾಗಬೇಕು, ಅವರಿಂದ ಪೂರೈಕೆ ಆಗಬೇಕು, ಅದನ್ನು ಅವ್ರ ಹತ್ರ ಕೇಳ್ಕೋಬೇಕು. ಕೇಳ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಅದನ್ನು ರಾಯರ ಫೋಟೋ ಏನಿಟ್ಟಿರ್ತೀರ ಅವರ ಪಾದದ ಬಳಿಗೆ ಹಾಕ್ಬಿಡಿ. ಇದಾದಮೇಲೆ ಬೇರೆ ದೇವರ ಪೂಜೆಗೆಲ್ಲ ಅಣಿ ಮಾಡ್ಕೋಬೇಕು. ಅಣಿ ಮಾಡ್ಕೊಂಡಾದ್ಮೇಲೆ ಮನೆ ದೇವರ ಮುಂದೆ ಒಂದು 11 ರೂಪಾಯಿಯನ್ನು ಇಟ್ಬಿಟ್ಟು, ಈ ರೀತಿ ರಾಯರ 21 ದಿನದ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಮನೆ ದೇವರನ್ನು ಸಹ ಅವರ ಆಶೀರ್ವಾದವನ್ನು ಕೇಳ್ಕೋಬೇಕು. ಯಾಕೆ ಅಂದರೆ ಯಾವುದೇ ವ್ರತ ನಾವು ಮಾಡಿದ್ರೂ ಆ ವ್ರತದ ಯಾವ ದೇವರಿಗೆ ನಾವು ಮಾಡಿರ್ತೀವಿ ಅದರೊಟ್ಟಿಗೆ ನಮ್ಮ ಮನೆ ದೇವರ ಅನುಗ್ರಹ ಸೇರಿದಾಗಲೇ ನಮಗೆ ವ್ರತದ ಸಂಕಲ್ಪ ಸಿದ್ಧಿಸುವಂಥದ್ದು. ಹಾಗಾಗಿ ಮನೆ ದೇವರ ಮುಂದೆ ಎಲೆ ಅಡಿಕೆ, 2 ಬಾಳೆಹಣ್ಣು, ಒಂದು 11 ರೂಪಾಯಿ ನಾಣ್ಯವನ್ನು ಇಟ್ಬಿಟ್ಟು ಕೇಳ್ಕೋಬೇಕು ನಿಮ್ಮ ಮನೆ ದೇವರ ಹತ್ರ, ನಾವು ಈ ರೀತಿ ರಾಯರ ಸೇವೆ ಮಾಡ್ತೀವಿ, ಆ ಸೇವೆಯ ಪ್ರತಿಫಲ ಏನಿದೆ ಅದನ್ನು ಕೊಡುವಲ್ಲಿ ಅವರೊಟ್ಟಿಗೆ ನೀವು ಸೇರಿ ಅನುಗ್ರಹಿಸಿ ಅಂತ ಹೇಳಿ ಕೇಳ್ಕೊಳ್ಳಿ. ಆ 11 ರೂಪಾಯಿನ ನೀವೇನು ಮಾಡಬೇಕು, ಎತ್ತಿಟ್ಕೊಳ್ಳಿ. ಕೆಲವ್ರು ಕಾಮೆಂಟಲ್ಲಿ ಕೇಳಿದ್ರಿ, ಎತ್ತಿಟ್ಕೊಂಡು ನಿಮ್ಮ ಮನೆ ದೇವ್ರಿಗೆ ಹೋಗ್ತಿರಲ್ಲ ಆವಾಗ ಹುಂಡಿಗೆ ಹಾಕಿದ್ರೆ ನಡೆಯುತ್ತೆ. ರಾಯರ ಫೋಟೋ ಏನು ಇಟ್ಕೊತೀರ ಅಲ್ಲಿ ನೀವು ಗಣಪತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಅಂದರೆ ಗಣಪತಿಯ ಪುಟ್ಟ ವಿಗ್ರಹ ಇದ್ದರೆ ರಾಯರನ್ನು ಎಲ್ಲಿ ಪೂಜಿಸ್ತೀರಾ ಅಲ್ಲಿ ಗಣಪತಿಯನ್ನು ಸಹ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇದಾದಮೇಲೆ ರಾಯರ ಫೋಟೋವನ್ನು ಒರೆಸ್ಕೋಬೇಕು. ರಾಯರಿಗೆ ಗಂಧವನ್ನು ಹಚ್ಕೋಬೇಕು. 21 ದಿನವೂ ಸಹ ನೀವು ರಾಯರ ಫೋಟೋವನ್ನು ಒರೆಸಿ ಪ್ರತಿನಿತ್ಯವೂ ಸಹ ಗಂಧವನ್ನು ಹಚ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ರಾಯರಿಗೆ ವಿಶೇಷವಾದಂತಹ ಸೇವೆ ಮಾಡ್ತಾ ಇರೋದ್ರಿಂದ ಗೆಜ್ಜೆ ವಸ್ತ್ರ ಏರಿಸ್ಬೋದು. ಆದರೆ ನೀವು ಮೊದಲನೇ ದಿನ ಏರಿಸ್ತೀರಾ ಅನ್ನೋದಾದರೆ ಪ್ರತಿನಿತ್ಯವೂ ಸಹ ತೆಗಿಬೇಕು. ಗೆಜ್ಜೆ ವಸ್ತ್ರ ಪ್ರತಿನಿತ್ಯವೂ ಸಹ ಹೊಸದಾಗಿ ಏರಿಸಬೇಕು. ಇವತ್ತು ಹಾಕಿದ್ರೆ, ಅಂದರೆ ಇವತ್ತು ನಾನು ಗುರುವಾರ ಪೂಜೆ ಮಾಡಿರ್ತೀನಿ, ಇವತ್ತು ಹಾಕಿದ್ರೆ ಅದನ್ನು 21 ದಿನವೂ ಬಿಡೋ ಹಾಗಿಲ್ಲ. ಪ್ರತಿನಿತ್ಯ ನೀವು ಗೆಜ್ಜೆ ವಸ್ತ್ರವನ್ನು ತೆಗೆದು ಹೊಸ ಗೆಜ್ಜೆ ವಸ್ತ್ರವನ್ನು ಏರಿಸೋದಾದರೆ ಗೆಜ್ಜೆ ವಸ್ತ್ರವನ್ನು ಹಾಕಿ, ಇಲ್ವಾ ಬಿಟ್ಬಿಡಿ. ಗುರುವಾರ ವಿಶೇಷ ಪೂಜೆ ಇರುತ್ತಲ್ಲ ಅವತ್ತಿನ ದಿನ ಹಾಕ್ಕೊಂಡ್ರೂ ನಡೆಯುತ್ತೆ. ಇನ್ನು ತುಳಸಿಯನ್ನು ತಪ್ಪದೆ 21 ದಿನವೂ ಸಹ ಏರಿಸಬೇಕು. ಇದು ವ್ರತ ಅಂತ ಹೇಳಿ ನಾವು ಮಾಡ್ತಾ ಇರೋದ್ರಿಂದ ತಪ್ಪದೆ 21 ದಿನವೂ ಸಹ ಏರಿಸಬೇಕಾಗತ್ತೆ. ಹೂಗಳನ್ನು ಏರಿಸ್ಕೊಡಿ. ನಿಮ್ಮ ಹತ್ರ ನೋಡಿ ಏನು ಅನುಕೂಲ ಇರುತ್ತೋ. ತುಳಸಿ ಮಾಲೆ ಹಾಕ್ಲಿಕ್ಕಾಗಿಲ್ವಾ, ಕಿತ್ಕೊಂಬಂದಂತಹ ಸ್ವಲ್ಪ ತುಳಸಿಯನ್ನೇ ಏರಿಸಿ. ನಿಮ್ಗೆ ಏನು ಹೂಗಳು ಲಭ್ಯ ಇರುತ್ತೋ ನೋಡಿ. ಆದಷ್ಟು ರಾಯರಿಗೆ ದಾಸವಾಳವನ್ನು ಯತಿಗಳಿಗೆ ಏರಿಸಬಾರ್ದು ಅಂತಾರೆ, ಅದು ಬೇಡ. ಆಮೇಲೆ ರಾಯರಿಗೆ ಕಣಗ್ಲೆ ಹೂವು ಅಂತಂದರೆ ಇಷ್ಟ ಆಗೋದಿಲ್ವಂತೆ. ಈ ವ್ರತಗಳನ್ನು ಮಾಡುವಾಗ ದಯವಿಟ್ಟು ಈ 2 ಹೂಗಳನ್ನು ಜಾಸ್ತಿ ಬಳಸಬೇಡಿ. ನೈವೇದ್ಯಕ್ಕೆ ರಾಯರಿಗೆ ದಾಳಿಂಬೆ ಹಣ್ಣು ಇಷ್ಟ ಆಗೋದಿಲ್ಲ ರಾಯರಿಗೆ ಅಂತ ಹೇಳ್ತಾರೆ. ಅಂದರೆ ಅದ್ರ ಬಣ್ಣ ಒಳಗಡೆ ಕೆಂಪಿರುತ್ತಲ್ವ, ಸೊ ರಾಯರಿಗೆ ದಾಳಿಂಬೆ ಇಷ್ಟ ಆಗಲ್ಲ ಅಂತಾರೆ. ಸ್ವಲ್ಪ ಅದನ್ನು ನೈವೇದ್ಯಕ್ಕೆ ಇಡ್ಲಿಕ್ಕೆ ಹೋಗಬೇಡಿ. ಇನ್ನು ರಾಯರ ಮುಂದೆ 2 ತುಪ್ಪದ ದೀಪವನ್ನು ನಿತ್ಯವೂ ಹಚ್ಚಬೇಕು. 21 ದಿನವೂ ಸಹ ಹಚ್ಚಬೇಕಾಗತ್ತೆ. ನೀವು ಫಸ್ಟು ದೇವ್ರ ಮನೆಯಲ್ಲಿರುವಂತಹ ದೀಪ ಹಚ್ಕೊತೀರಾ, ಅದಾದಮೇಲೆ ರಾಯರ ಮುಂದೆ ಇರುವಂತಹ ದೀಪವನ್ನು ಹಚ್ಚಬೇಕು. 21 ದಿನವೂ ಸಹ ತುಪ್ಪದ ದೀಪವನ್ನು ಹಚ್ಚಿ ನೀವು ಧೂಪವನ್ನು ತೋರಿಸಿ. ದೀಪ ಹಚ್ಚಿದ ಮೇಲೆ ಧೂಪವನ್ನು ತೋರಿಸಿ. 21 ದಿನವೂ ಸಹ ರಾಯರ ಗಾಯತ್ರಿ ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳಿ. ರಾಯರ ಪ್ರತಿನಿತ್ಯವೂ ಸಹ 21 ಸಾರ್ತಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು. ನಿಮ್ಮ ಕಷ್ಟ ಕಳೆಯುವಂತಹದ್ದೇ ನೋಡಿ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಲ್ಲಿ. ನಿಷ್ಠೆಯಿಂದ ರಾಯರನ್ನು ನೆನೆದು ರಾಯರ ಗಾಯತ್ರಿ ಮಂತ್ರವನ್ನು 21 ಸಾರ್ತಿ ಪ್ರತಿನಿತ್ಯ ಬೆಳಗ್ಗೆ ಹೇಳ್ಕೊಂಡ್ರೆ ಸಾಕು, ಸಂಜೆ ಏನು ಹೇಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ. ಊದ್ಗಡ್ಡೆಯಿಂದ ಬೆಳಗಿದ್ದಾದಮೇಲೆ ಇದೆಲ್ಲ ಮಾಡಬೇಕು. ಅಷ್ಟೋತ್ರವನ್ನು ಹೇಳಿಕೊಂಡು
ಈ ಮಧ್ಯೆ ಸಿಗುವಂತಹ ಗುರುವಾರಗಳಂದು ವಿಶೇಷವಾಗಿ ಪೂಜೆ ಮಾಡಿ. ಇದರ ಬಗ್ಗೆ ನಾನು ಬೇರೆ ವಿಡಿಯೋ ಹಾಕ್ತೀನಿ, ಗುರುವಾರ ಯಾವ ರೀತಿ ಮಾಡಬೇಕು ಪೂಜೆ ಅಂತಂದು. ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಮತ್ತು ಉಪವಾಸವನ್ನು ಪ್ರತಿನಿತ್ಯ ಇರುವಂತಹ ಅವಶ್ಯಕತೆ ಇಲ್ಲ. ನೀವು 21 ದಿನ ಏನು ಸೇವೆ ಮಾಡ್ತೀರಾ ಪ್ರತಿನಿತ್ಯ ಉಪವಾಸ ಇರಲಿಕ್ಕೆ ಹೋಗಬೇಡಿ. ಗುರುವಾರ ಮಾತ್ರ 12 ಗಂಟೆವರೆಗೆ ಇದ್ದರೆ ಸಾಕು. ಏಕಾದಶಿಯನ್ನು ಹೊರತುಪಡಿಸಿ ನಿತ್ಯವೂ ಸಹ ಕೆಂಪು ಕಲ್ಲು ಸಕ್ಕರೆಯನ್ನು ರಾಯರಿಗೆ ನೈವೇದ್ಯವಾಗಿ ಇಡಬೇಕು. ಅದನ್ನು ನಿತ್ಯವೂ ಸಹ ಮಕ್ಕಳಿಗೆ ಕೊಡಿ. ನೀವು ಇಟ್ಟಂತಹ ಕೆಂಪು ಕಲ್ಲು ಸಕ್ಕರೆಯನ್ನು ಹೊರಗಡೆ ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಕಳಿರ್ತಾರಲ್ವ ಆ ಮಕ್ಕಳಿಗೆ ಕೊಡೋದ್ರಿಂದನೇ ನಿಮ್ಮ ಕಷ್ಟ ಕಳೆಯುವಂತಹದ್ದು. ಕೆಂಪು ಕಲ್ಲು ಸಕ್ಕರೆನೇ 21 ದಿನವೂ ಸಹ ನೈವೇದ್ಯವಾಗಿ ಇಡಿ. ಗುರುವಾರಗಳಲ್ಲಿ ಏನಾದರೂ ವಿಶೇಷವಾಗಿ ನೈವೇದ್ಯವನ್ನು ಇಡಬೇಕು. ಗುರುವಾರದ ವಿಡಿಯೋನಲ್ಲಿ ಅದನ್ನು ಹಾಕ್ತೀನಿ. ಇದೆಲ್ಲ ಆಗುತ್ತೆ. ಸ್ತೋತ್ರವನ್ನು ಪಾರಾಯಣ ಮಾಡ್ತೀರಾ. ರಾಯರ ಗಾಯತ್ರಿ ಮಂತ್ರ ಅಷ್ಟೋತ್ರ ಎಲ್ಲ ಹೇಳ್ಕೊಂಡಾದ್ಮೇಲೆ 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಇಷ್ಟೇ ಪೂಜೆ. 21 ದಿನವೂ ಸಹ ಮಾಡುವಂತಹದ್ದು. ನಿಯಮಗಳೇನಿದೆ ಅಂತಂದರೆ 21 ದಿನವೂ ಸಹ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಮನೆಯಲ್ಲಿ ಹೋಗಬೇಡಿ. ನೀವು ಹೊರಗಡೆ ತಿನ್ನಬೇಡಿ. ದಯಮಾಡಿ ಈ ಸೇವೆಯನ್ನು ಮಾಡ್ತಾ ಇರುವಾಗ ಹೊರಗಡೆಯಿಂದ ತಿಂದಂಥವರು ಸಹ ಮನೆಗೆ ಬರುವಂತಹದ್ದು ತಪ್ಪು. ಯಾಕೆ ಅಂತಂದರೆ ರಾಯರ ಸೇವೆ ವ್ರತ ಅಂತೇಳಿ ನಾವು ವಿಶೇಷವಾಗಿ ಹಿಡಿದಿದ್ದಾಗ ರಾಯರು ಹೆಚ್ಚಿನದಾಗಿ ನಮ್ಮ ಮನೆಯಲ್ಲಿ ಕೂತಿರ್ತಾರೆ ಪೂಜೆ ಪುನಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ನಾನ್ ವೆಜ್ಜನ್ನು ಮನೆಯ ಸದಸ್ಯರು ಹೊರಗಡೆ ತಿಂದು ಬರುವಂತಹದ್ದು ಸಹ ದೋಷ. ಈಗ ಮನೇಲಿ ಒಬ್ಬರು ಪೂಜೆ ಮಾಡ್ತಿದ್ದಾರೆ ಅಂದರೆ ಮನೆ ಮಂದಿಗೆಲ್ಲನೂ ಸಹ ಅದು ಒಳ್ಳೆಯದಾಗೇ ಆಗುತ್ತೆ. ನಿಮಗೂ ಸಹ ಒಳ್ಳೆಯದಾಗಬೇಕಲ್ವಾ? ಸೊ ಒಂದು 21 ದಿನ ತಿನ್ನಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ದಯಮಾಡಿ ಯಾರಾದರೂ ಮನೆಯಲ್ಲಿ ರಾಯರ ಸೇವೆ ಮಾಡ್ತಿದ್ದಾಗ ನೀವು ಸಹ ಅವರಿಗೆ ಸಪೋರ್ಟನ್ನು ಮಾಡಬೇಕು. ಹಾಗಾಗಿ ಯಾರೂ ಸಹ ಹೊರಗಡೆನೂ ತಿಂದು ಮನೆಗೆ ಬರಲಿಕ್ಕೆ ಹೋಗಬೇಡಿ. ಅದು ನಿಮಗೆ ದೋಷ ತಟ್ಟುತ್ತೆ. 21 ದಿನವೂ ಸಹ ಗಂಡ ಹೆಂಡತಿ ಸೇರ್ಲಿಕ್ಕೆ ಹೋಗಬೇಡಿ. ಹೊರಗಡೆ ತಿನ್ನೋವಂಥದ್ದನ್ನು ಮಾಡಬೇಡಿ. 21 ದಿನವೂ ಸಹ ಚಾಪೆಯ ಮೇಲೆ ಮಲ್ಕೋಬೇಕು. ಯಾರು ವ್ರತ ಹಿಡಿದಿರ್ತೀರ ಅವರು 21 ದಿನವೂ ಸಹ ಚಾಪೆಯ ಮೇಲೆ ಮಲ್ಕೊಂಡು ಕಥೆಯನ್ನು ಕಳಿಬೇಕು. 21 ದಿನವೂ ಸಹ. ಇದಿಷ್ಟು ವ್ರತದ ನಿಯಮಗಳು. ಏನೆಲ್ಲ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ ನಾನು ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ಕಾರ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಇಂತಹ ಸದಾವಕಾಶಗಳನ್ನ ದಯಮಾಡಿ ತಪ್ಪಿಸ್ಕೋಬೇಡಿ. ಬೇರೆ ಸಂದರ್ಭಗಳಲ್ಲಿ ಮಾಡುವಂತಹ ಸೇವೆಗಿಂತ ಬಹಳ ಬೇಗ ಫಲ ಕೊಟ್ಬಿಡುತ್ತೆ ಈ ಥರದ ಸೇವೆಗಳು. ನಿಷ್ಠೆಯಿಂದ ಮಾಡಿ. ರಾಯರು ನಿಮ್ಮ ಕೈಯನ್ನು ಖಂಡಿತ ಬಿಡೋದಿಲ್ಲ. ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಎಲ್ರಿಗೂ ನಮಸ್ತೆ.